ಎಲ್ಲರಿಗೂ ನಮಸ್ಕಾರ. ಸರಿತಾ ವಿಲೇಜ್ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಅಡಿಕೆ ಗಿಡ ತುಂಬೋದು ಹೇಗೆ ಅಂತ ತೋರಿಸ್ತೀನಿ. ಇದು ನೋಡಿ ನಮ್ಮ ಮನೆಯವರು ಒಗ್ಗು ಹಾಕಿದ್ರು, ಅದು ಈಗ ಗಿಡ ಆಗಿದೆ. ಸ್ವಲ್ಪ ಹಾಕಿದ್ರು ಮತ್ತು ಇದು ಹಾಕಿದ್ದೆಲ್ಲ ಸ್ವಲ್ಪ ಕೊಳ್ತೋಗಿತ್ತು. ಇದಿಷ್ಟು ಚೆನ್ನಾಗಿತ್ತು. ಇದು ನೋಡಿ ಅಡಿಕೆ ತುಂಬೋ ಕೊಟ್ಟೆ, ಇದಕ್ಕೆ ಕೊಟ್ಟೆ ಅಂತ ಕರೀತಾರೆ. ಇದು KG ಲೆಕ್ಕದಲ್ಲಿ ಅಂಗಡಿಲಿ ಸಿಗುತ್ತೆ. ಮತ್ತು ಇದಕ್ಕೆ ಗುಡ್ಡದ ಮಣ್ಣು ಹಾಕಬೇಕು. ಗುಡ್ಡದ ಮಣ್ಣಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ ಮತ್ತು ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಗಿಡ ಒಗ್ಗು ಹಾಕಲಿಕ್ಕೆ ಆದಷ್ಟು ಹಳೆಯ ಮರದ ಗೋಟುಗಳನ್ನ ತೊಗೊಂಡ್ರೆ ಚೆನ್ನಾಗಿ ಗಿಡಗಳು ಬರುತ್ತೆ ಮತ್ತು ಫಸಲು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಕೊಟ್ಟೆಗೆ ಮಣ್ಣು ಹಾಕೋಬೇಕು. ತುಂಬ ಮಣ್ಣು ಹಾಕೊಳೋದಲ್ಲ, ಸ್ವಲ್ಪ ಅರ್ಧ ಕೊಟ್ಟೆ ಅಷ್ಟು ಮಣ್ಣು ಹಾಕ್ಕೊಂಡು ಆಮೇಲೆ ಗಿಡ ಇಟ್ಟು ಆಮೇಲೆ ಪೂರ್ತಿ ಮಣ್ಣು ಹಾಕಬೇಕು. ಕೊಟ್ಟೆ ತುಂಬ ಆಮೇಲೆ ಹಾಕಬೇಕು. ನೋಡಿ, ಈ ಥರ ಅರ್ಧ ಮಣ್ಣು ಹಾಕ್ಕೊಳ್ಬೇಕು ಫಸ್ಟಿಗೆ, ಆಮೇಲೆ ಗಿಡ ಇಟ್ಟು ಆಮೇಲೆ ಮಣ್ಣು ಪೂರ್ತಿ ಮಣ್ಣು ಹಾಕಬೇಕು ಕೊಟ್ಟೆಗೆ. ಸಣ್ಣ ಸಣ್ಣ ಗಿಡ ಆದರೆ ಸ್ವಲ್ಪ ಮೇಲೆ ಇಟ್ಟರು ನಡೆಯುತ್ತೆ. ಈ ಥರ ದೊಡ್ಡ ದೊಡ್ಡ ಗಿಡಗಳಾದರೆ ಈ ಥರ ಮಣ್ಣು ಹಾಕೋಬೇಕು. ಇವತ್ತಿನ ಬ್ಲಾಗ್ನ ಮಾಹಿತಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ರೈತರ ಮಕ್ಕಳು ಯಾರೆಲ್ಲ ಇದ್ದೀರಾ ಒಂದೊಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ.